ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಗಣೇಶ್, ಯು ಆರ್ ವಾಚಿಂಗ್ ಟ್ರೇಡಿಂಗ್ ಪಾಠಶಾಲಾ. ಇವತ್ತು 30 ಡೇ ಟ್ರೇಡಿಂಗ್ ಚಾಲೆಂಜ್ ಡೇ 24 ಆಗಿರುತ್ತೆ. ಬನ್ನಿ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು ಪ್ರಾಫಿಟ್ ಆಗಿದೆಯೋ ಲಾಸ್ ಆಗಿದೆಯೋ ಅಂತ. ನೀವು ತಮ್ಲೈನ್ ನೋಡ್ದಂಗೆ ಇವತ್ತು ಬೆಳಗ್ಗೆ ನಂದು 970 ರುಪೀಸ್ ಪ್ರಾಫಿಟ್ ಅಲ್ಲಿ ಇತ್ತು. ಮತ್ತು ಓವರ್ ಟ್ರೇಡ್ ಮಾಡಿರೋದಕ್ಕೆ ಇವತ್ತು ನಂದು ಸೆಕೆಂಡ್ ಹಾಫ್ ಅಲ್ಲಿ ಏನ್ ಟ್ರೇಡ್ ಮಾಡಿದೆ ಅದು ಸಿ ಸೈಡ್ ಅಲ್ಲಿ ಅದರಲ್ಲಿ ನಂದು ಎಸ್ ಎಲ್ ಇಟ್ ಆಗಿದೆ. ಎಸ್ ಎಲ್ ಇಟ್ ಆಗಿ ಟೋಟಲ್ ನಂಗೆ ಇವತ್ತು 817 ರುಪೀಸ್, ಅರೌಂಡ್ 850 ರುಪೀಸ್ ನಂಗೆ ಲಾಸ್ ಆಗಿದೆ. 1000 ಅಂತಾನೆ ಅನ್ಕೊಳ್ಳಿ. NK ಬ್ರೋಕರೇಜ್ ಎಲ್ಲ ಸೇರಿಸಿ 1000 ರುಪೀಸ್ ಲಾಸ್ ಆಗಿದೆ ಇವತ್ತು. ಅದು ಓವರ್ ಟ್ರೇಡ್ ಮಾಡಬಾರ್ದಾಗಿತ್ತು. ಏನಕ್ಕೆ ನಾನು ಓವರ್ ಟ್ರೇಡ್ ಮಾಡಿದೆ ಅಂತ ಕಂಪ್ಲೀಟ್ ಆಗಿ ನಾನು ಸ್ಕ್ರೀನ್ ಶೇರ್ ಮಾಡಿ ತಿಳಿಸ್ಕೊಡ್ತೀನಿ. ಸೆಕೆಂಡ್ ಹಾಫ್ ಅಲ್ಲಿ ನೀವು ನೋಡಬಹುದು, ಒಂದು ಮಾರ್ಕೆಟ್ ಬ್ರೇಕ್ಔಟ್ ಆಯಿತು. ಬ್ಯಾಂಕ್ ನಿಫ್ಟಿಲಿ ಏನೊಂದು ರೇಂಜ್ ಅಲ್ಲಿ ಇತ್ತು, ಅರೌಂಡ್ 47,700 ಇಂದ 47,600 ರೇಂಜ್ ಇತ್ತು. ಆ ರೇಂಜ್ ತಕ್ಷಣ ಬ್ರೇಕ್ಔಟ್ ಆಗಿ, ಅಂದ್ರೆ ಒಂದು ಸ್ಪೀಡ್ ಬ್ರೇಕ್ಔಟ್ ಆಗಿ ಮಾರ್ಕೆಟ್ ಮೇಲಾಯ್ತು. ಆ ಬ್ರೇಕ್ಔಟ್ ನಾನು ಕ್ಯಾಪ್ಚರ್ ಮಾಡೋಕ್ಕೋಸ್ಕರ ನಾನು ಒಂದು ಸೆಕೆಂಡ್ ಹಾಫ್ ಅಲ್ಲಿ ಟ್ರೇಡ್ ತಗೊಂಡೆ. ಬಟ್ ಆಲ್ರೆಡಿ ಅದು ಟ್ರೆಂಡ್ ಮೂವ್ ಆಗೋಗಿತ್ತು. ಲೇಟ್ ಎಂಟ್ರಿ ಆಗಿದ್ದಕ್ಕೆ ಅದು ವಾಪಸ್ ಎಸ್ ಎಲ್ ಒಂದು ಹೇಳ್ಬೇಕು ಅಂದ್ರೆ ಒಂದು ಫಾಲ್ಸ್ ಬ್ರೇಕ್ಔಟ್ ಆಗಿ ವಾಪಸ್ ನಂದು ಎಸ್ ಎಲ್ ಇಟ್ ಆಗಿದೆ. ಏನ್ ಡೈಲಿ ನಂದು 1000 ರುಪೀಸ್ ರಿಸ್ಕ್ ಇರುತ್ತೆ, ಅದು ಎಸ್ ಎಲ್ ಇಟ್ ಆಗಿ ಇವತ್ತು ನಾನು ಮಾರ್ಕೆಟ್ ಇಂದ ಈಚೆ ಬಂದೆ. ಟೋಟಲ್ 2 ಟ್ರೇಡ್ ಮಾಡಿದೆ. ರೂಲ್ಸ್ ಪ್ರಕಾರ ಒಂದೇ ಟ್ರೇಡ್ ಮಾಡಬೇಕಾಗಿತ್ತು. ಬಟ್ ಲೈಕ್ ಸೈಕಾಲಜಿ ಮಿಸ್ ಬ್ಯಾಲೆನ್ಸ್ ಆಗಿ ಒಂದು ಚಾರ್ಟ್ ಫೋಮೋ ಅಂತ ಏನ್ ಕರೀತೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ, ಅದಾಗಿ ನಾನು ಇವತ್ತು ಸೆಕೆಂಡ್ ಟ್ರೇಡ್ ತಗೊಂಡು ಸೆಕೆಂಡ್ ಟ್ರೇಡ್ ಅಲ್ಲಿ ಲಾಸ್ ಆದೆ. ಖಂಡಿತ ಇದೊಂದು ಲೆಸನ್ ಆಗಿ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಏನಕ್ಕೆ ತುಂಬಾ ಜನ ಈ ತರ ಓವರ್ ಟ್ರೇಡ್ ಮಾಡಿ ಅವ್ರ ಅಕೌಂಟ್ ನ ಬ್ಲೋ ಮಾಡಿರ್ತಾರೆ, ಅಕೌಂಟ್ ನ ಕಂಪ್ಲೀಟ್ ಆಗಿ ಲಾಸ್ ಮಾಡ್ಕೋತಾರೆ. ಸೊ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ನಾನು ಹೇಳ್ತಾ ಇರೋದು. ಫಸ್ಟ್ ಹಾಫ್ ಇಂದ ಸೆಕೆಂಡ್ ಹಾಫ್ ವರ್ಗೆ ಅರೌಂಡ್ 2 to 3 hours ಟೈಮ್ ಇರುತ್ತೆ. ಆ ಟೈಮಲ್ಲೂ ನಾವೇನೋ ಚಾರ್ಟ್ ನೋಡ್ತಾ ಇದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಬ್ರೇಕ್ಔಟ್ ಬ್ರೇಕ್ ಡೌನ್ ಅಲ್ಲಿ ನಮಗೆ ಮೈಂಡ್ ಬಂದ್ಬಿಡುತ್ತೆ, ಇದನ್ನು ಕೂಡ ಕ್ಯಾಪ್ಚರ್ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರನೇ ಆಸ್ ಎ ಲೆಸನ್ ಆಗಿ ನೀವು ಯಾರು ಓವರ್ ಟ್ರೇಡ್ ಮಾಡ್ತಾ ಇದ್ರೆ, ಇಲ್ಲ ಓವರ್ ಟ್ರೇಡ್ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಇದೊಂದು ಲೆಸನ್ ಆಗಿ ನೀವು ತಗೊಳ್ಳಿ. ಓಕೆನಾ? ಬನ್ನಿ ನಿಮ್ಗೆ ಸ್ಕ್ರೀನ್ ಶೇರ್ ಮಾಡಿ ತಿಳಿಸ್ಕೊಡ್ತೀನಿ ಯಾವ ತರ ನಾನು ಓವರ್ ಟ್ರೇಡ್ ಮಾಡಿದೆ, ಅದನ್ನ ಹೆಂಗೆ ಕಂಟ್ರೋಲ್ ಮಾಡಬಹುದಾಗಿತ್ತು, ಪ್ಲಸ್ ಲಾಸ್ ಪ್ರಾಫಿಟ್ ಇಂದ ಹೆಂಗ್ ಲಾಸ್ ಆದ ಅಂತ ಕಂಪ್ಲೀಟ್ ಆಗಿ ಸ್ಕ್ರೀನ್ ಶೇರ್ ಮಾಡಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಈ ಚಾನಲ್ಗಾರು ಫಸ್ಟ್ ಟೈಮ್ ಹೊಸಬರಾಗಿರೋ ಬಂದಿದ್ರೆ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕೆ ಆಸ್ ಅ ಕಮ್ಯುನಿಟಿ ಆಗಿ ನಾವು ಗ್ರೋ ಆಗ್ಬೇಕಲ್ವಾ. ಸೊ ಅದಕ್ಕೋಸ್ಕರನೇ. ಪ್ಲಸ್ ಈ ವಿಡಿಯೋ ಫುಲ್ ಲಾಸ್ಟ್ ವರ್ಗೂ ನೋಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮತ್ತೆ ಕಮೆಂಟ್ ಮಾಡಿ. ನೀವೇನಾರ ಪ್ರಾಫಿಟ್ ಲಾಸ್ ಮಾಡಿದ್ರೆ ಕೆಳಗಡೆ ದಯವಿಟ್ಟು ಕಮೆಂಟ್ ಮಾಡಿ. ತುಂಬಾ ಜನ ಕಮೆಂಟ್ ಮಾಡ್ತಾರೆ, ರಿಯಲಿ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ಲಸ್ ತುಂಬಾ ಜನ ಲೈಕ್ ಏನು ಮಾಡ್ತಾ ಇಲ್ಲ. ಪ್ಲಸ್ ಫುಲ್ ವಿಡಿಯೋ ದಯವಿಟ್ಟು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಬನ್ನಿ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ನನಗೆ ಎಷ್ಟು ಪ್ರಾಫಿಟ್ ಆಯಿತು, ಎಷ್ಟು ಲಾಸ್ ಆಯಿತು ಅಂತ. ಟೋಟಲ್ ನಾನು 2 ಟ್ರೇಡ್ ತೊಗೊಂಡೆ. ಡೈಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಒಂದೇ ಟ್ರೇಡ್ ತೊಗೋಬೇಕಾಗಿತ್ತು. ಬಟ್ ಇವತ್ತು ಫೋಮೋದಲ್ಲಿ ಒಂದು ಸೆಕೆಂಡ್ ಟ್ರೇಡ್ ತೊಗೊಂಡೆ, ಅದು ಲಾಸ್ ಆಗಿದೆ. ನಾನು ಫಸ್ಟ್ ಟ್ರೇಡ್ ಬಗ್ಗೆ ಲಾಜಿಕ್ ತಿಳಿಸ್ಕೊಡ್ತೀನಿ. ಮಾರ್ನಿಂಗಲ್ಲಿ ನೀವು ನೋಡ್ಬೋದು ಒಂದು ಪಾಸಿಟಿವ್ನೆಸ್ಸಲ್ಲಿ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆಗಿತ್ತು. ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ಎರಡೂ ಯಾವಾಗ ಒಂದು ಮಾರ್ಕೆಟು ಗ್ಯಾಪ್ ಡೌನ್ ಆಗುತ್ತೆ ಅಂದರೆ ಅಗೇನ್ಸ್ಟ್ ಓಪನ್ ಆಗುತ್ತೆ, ತುಂಬ ಜನ ಟ್ರ್ಯಾಪ್ ಆಗ್ತಾರೆ. ಟ್ರ್ಯಾಪ್ ಅಂದರೆ ಯಾರ್ಯಾರು ಹೋಲ್ಡ್ ಇಟ್ಟಿರ್ತಾರೆ, BTST ಟ್ರೇಡ್ ತೊಗೊಂಡಿರ್ತಾರೆ, ಇಲ್ಲಾಂದರೆ ಪುಟ್ಟಿ ಯಾರು ಸೆಲ್ ಮಾಡಿರ್ತಾರೆ, ಅವರೆಲ್ಲ ಟ್ರ್ಯಾಪ್ ಆಗ್ತಾರೆ. ಟ್ರ್ಯಾಪ್ ಆಗಿದ ತಕ್ಷಣ ನೀವು ನೋಡ್ಬೋದು ಒಂದು ಯಾವ ಥರ ಒಂದು ರಿಜೆಕ್ಷನ್ ಕ್ಯಾಂಡಲ್ ಬಂದಿದೆ ಅಂತ. ಫಸ್ಟ್ ಮಾರ್ಕೆಟ್ ಡೌನ್ ಹೋಗಿದೆ, ನೀವು ಕಾಣಿಸ್ತಾ ಇರ್ಬೋದು. ಫಸ್ಟ್ ಡೌನ್ ಹೋಗಿ ಇಲ್ಲಿ ಒಂದು ಕಡೆಯಿಂದ ಸಪೋರ್ಟ್ನ ಫೈಂಡ್ ಔಟ್ ಮಾಡಿ ವಾಪಸ್ ಮೇಲ್ಗಡೆ ಹೋಗಿದೆ. ಮೇಲ್ಗಡೆಯಿಂದ ನಾನು ಹೇಳ್ತಿದ್ದೀನಿ, ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ಯಾವಾಗ ಇದೊಂದು ಸಪೋರ್ಟ್ ಇರುತ್ತೆ, ಆ ಸಪೋರ್ಟ್ ಬ್ರೇಕ್ ಡೌನ್ ಆದಾಗ ಇದು ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಫಸ್ಟ್ ಟೈಮ್ ರೆಸಿಸ್ಟೆನ್ಸ್ ಮಾರ್ಕೆಟ್ ಏನಾರು ಹೋಗ್ಬೇಕು, ಫಸ್ಟ್ ಟೈಮ್ ಏನಾರು ಟೆಸ್ಟ್ ಆದಾಗ ಅಲ್ಲಿಂದ ರಿಜೆಕ್ಷನ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದರ ಲಾಜಿಕ್ ಮೇಲೆ ಇವತ್ತು ನಾನು ಒಂದು ಫಸ್ಟ್ ಟ್ರೇಡ್ ತೊಗೊಂಡೆ. ಫಸ್ಟ್ ಟ್ರೇಡ್ ಅಂದರೆ ಇದು ಆಲ್ರೆಡಿ ಇದು ಕನ್ಸಾಲ್ಟೇಷನ್ ಆಗಿ ಯಾವಾಗ ಈ ರೆಡ್ ಕಲರ್ ಕ್ಯಾಂಡಲ್ ಏನು ಕಾಣಿಸ್ತಾ ಇದೆ, ಈ ರೆಡ್ ಕಲರ್ ಕ್ಯಾಂಡಲ್ ಬ್ರೇಕ್ಔಟ್ ಆಯಿತು, ಅಲ್ಲಿ ನಾನು ಟ್ರೇಡ್ ತೊಗೊಂಡೆ. ಸ್ವಲ್ಪ ವಾಲಿಟಿಲಿಟಿ ಇರೋ ಕಾರಣಕ್ಕೆ ನಾನು ಜಸ್ಟ್ 1:1 ಎಕ್ಸಿಟ್ ಆದೆ. ಅರೌಂಡ್ 1000 ರುಪೀಸಲ್ಲೇ ಎಕ್ಸಿಟ್ ಆದೆ. ನೀವು ನೋಡ್ಬೋದು ಎಷ್ಟು ವಾಲಿಟಿಲಿಟಿ ಇದೆ ಅಂತ. ಎವ್ರಿ ಕ್ಯಾಂಡಲಲ್ಲಿ ಕೆಳಗಡೆ ವಿಕ್ ಬರ್ತಾ ಇದೆ, ನೀವು ನೋಡ್ಬೋದು. ಸೊ ಇದನ್ನು ನಾವು ವಾಲಿಟಿಲಿಟಿಯಾಗಿ ಕನ್ಸಿಡರ್ ಮಾಡ್ತೀವಿ. ಯಾವುದೇ ಥರ ಈ ಥರ ಫುಲ್ ಎನ್ಗಲ್ಫಿಂಗ್ ಕ್ಯಾಂಡಲು, ಇಲ್ಲಾಂದರೆ ಈ ಥರ ಫುಲ್ ಎನ್ಗಲ್ಫಿಂಗ್ ಕ್ಯಾಂಡಲು ತುಂಬ ಕಡಿಮೆ. ಐ ಥಿಂಕ್ ಲಾಸ್ಟ್ 1 ಮಂತಿಂದ ಈ ಥರ ಫುಲ್ ಎನ್ಗಲ್ಫಿಂಗ್ ಕ್ಯಾಂಡಲ್ ತುಂಬ ಕಡಿಮೆ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ವಾಲಿಟಿಲಿಟಿ ಜಾಸ್ತಿ ಇರುತ್ತೆ. ಆದಷ್ಟು ನಿಮ್ಮ ರಿಸ್ಕ್ ರಿವಾರ್ಡ್ ಏನಿರುತ್ತೆ ಅದನ್ನು ಫಾಲೋ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲಸ್ ಇವತ್ತು ನಾನು ಫಸ್ಟ್ ಟ್ರೇಡಲ್ಲಿ ಇಲ್ಲಿ ಎಂಟ್ರಿ ಆಗಿ ಮಾಮೂಲಿ 1:1 ಎಕ್ಸಿಟ್ ಆದೆ. ಆಮೇಲೆ ಅದು ಕೆಳಗಡೆ ಹೋಯ್ತು. ಬಟ್ ಟೈಮ್ ಡಿಕೆ ಇರೋ ಕಾರಣಕ್ಕೆ ನಾನು ಜಸ್ಟ್ 1:1 ಎಕ್ಸಿಟ್ ಆದೆ. ಪ್ರಾಫಿಟ್ ತೋರಿಸ್ತೀನಿ ನೋಡಿ. ಟೋಟಲ್ ನನಗೆ ಇವತ್ತು ಪ್ರಾಫಿಟ್ ಆಗಿರೋದು ಅರೌಂಡ್ ಫಸ್ಟ್ ಟ್ರೇಡಲ್ಲಿ 970 ರುಪೀಸ್ ನನಗೆ ಪ್ರಾಫಿಟ್ ಆಯಿತು. ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಫಸ್ಟ್ ಟ್ರೇಡಲ್ಲಿ 970 ರೂಪಾಯಿ ನನಗೆ ಪ್ರಾಫಿಟ್ ಆಗಿತ್ತು. ಅದರಿಂದ ಲಾಜಿಕ್ ಕೂಡ ತಿಳಿಸ್ಕೊಡ್ತೀನಿ. ಆರ್ಡರ್ ಬುಕ್ಗೆ ಹೋಗಿ, ಇದು ಆರ್ಡರ್ ಬುಕ್ಕು, ಓಕೆನಾ? ಇನ್ನೊಂದು ಸಲ ತೋರಿಸ್ತೀನಿ. ಆರ್ಡರ್ ಬುಕ್ಕಲ್ಲಿ ಫಸ್ಟ್ ಟ್ರೇಡಲ್ಲಿ ನಾನು 118ಗೆ ಎಂಟ್ರಿ ಆಗಿದ್ದು ನೀವು ನೋಡ್ಬೋದು. ಇದು 118ಗೆ ಎಂಟ್ರಿ ಆದೆ, 128ಗೆ ಎಕ್ಸಿಟ್ ಆದೆ. ಅರೌಂಡ್ 10 ಪಾಯಿಂಟ್ಸ್ ನಾನು ಕ್ಯಾಪ್ಚರ್ ಮಾಡಿದೆ. ಮಾಮೂಲಿ ಏನು 1:1 ಇತ್ತು ನಂದು ಟಾರ್ಗೆಟು, ಅದನ್ನು ಕ್ಯಾಪ್ಚರ್ ಮಾಡಿದೆ. 9:52 ಎಂಟ್ರಿ ಆಗಿದ್ದು ನೀವು ನೋಡ್ಬೋದು. 10:03 ಅರೌಂಡ್ 12 ನಿಮಿಷದಲ್ಲಿ ಎಕ್ಸಿಟ್ ಆದೆ ಫಸ್ಟ್ ಟ್ರೇಡಲ್ಲಿ. ಸೆಕೆಂಡ್ ಟ್ರೇಡಲ್ಲೇ ನಂದು ಪ್ರಾಬ್ಲಮ್ ಆಗಿದ್ದು. ಸೆಕೆಂಡ್ ಟ್ರೇಡ್ 12:53 ಎಂಟ್ರಿ ಆಗಿದ್ದು.
3 ಕ್ವಾಂಟಿಟಿ ನಾನು ತೊಗೊಂಡೆ. 248ಗೆ ನಾನು ಬೈ ಮಾಡಿದ್ದು ಕಾಲ್ ಸೈಡಲ್ಲಿ. ಮಾರ್ಕೆಟ್ ನಾನು ಅಗೇನ್ಸ್ಟ್ ಹೋಗಿ ಏನು 40 ರೂಪೀಸ್ ನಂದು ಎಸ್ ಎಲ್ ಇತ್ತು, ಅದು ಎಸ್ ಎಲ್ ಇಟ್ಟಾಗಿದೆ. ಅದರಿಂದ ಲಾಜಿಕ್ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಬ್ಯಾಂಕ್ ನಿಫ್ಟಿಲಿ ನಾನು ಸೆಕೆಂಡ್ ಹಾಫಲ್ಲಿ ನಾನು ಟ್ರೇಡ್ ಮಾಡಿದ್ದು. ನೀವು ನೋಡ್ಬೋದು ಫಸ್ಟ್ ಹಾಫಲ್ಲಿ ಫುಲ್ಲು ಸೈಡ್ ವೈಸ್ ಇತ್ತು ಬ್ಯಾಂಕ್ ನಿಫ್ಟಿ. ನೀವು ನೋಡ್ಬೋದು ಒಂದು ಫಸ್ಟ್ ಹಾಫಲ್ಲಿ ಫುಲ್ ಸೈಡ್ ವೈಸ್ ಟು ಅಪ್ವರ್ಡ್ ಅಂತ ನಾವು ಕರಿತೀವಿ. ಏನಕ್ಕೆ ಅಂದರೆ ಹೈ ಮೇಲ್ಗಡೆ ಮಾರ್ಕೊಂಡು ಹೋಗ್ತಾ ಇದೆ. ಯಾವಾಗ ಇದು ಇಲ್ಲಿ ಬ್ರೇಕ್ಔಟ್ ಆಯಿತು ನೋಡಿ, ಇಲ್ಲಿ ಒಂದು ಒಳ್ಳೆ ಲೈಕ್ ಎನ್ಗಲ್ಫಿಂಗ್ ಕ್ಯಾಂಡಲ್ ಅಂತ ನಾವು ಹೇಳ್ಬೋದು. ಯಾವಾಗ ಇದು ಬ್ರೇಕ್ಔಟ್ ಆಯಿತು, ಡೇ ಐ ಏನಿತ್ತು ಅದು ಡೇ ಐ ಬ್ರೇಕ್ ಆಗಿದ ತಕ್ಷಣ ಯಾವಾಗ ಇದು ಬ್ರೇಕ್ಔಟ್ ಆಯಿತು, ಇದು ಸಡನ್ ಬ್ರೇಕ್ಔಟು. ಇದು ನಾನು ಕೂಡ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ತುಂಬ ಜನ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ವಿತಿನ್ ಎ ಸೆಕೆಂಡ್ಸಲ್ಲಿ ಮಾರ್ಕೆಟ್ ಮೇಲೆ ಹೋಗುತ್ತೆ, ಅಂದರೆ ಆ ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ. ಯಾವಾಗ ಈ ಕಲರ್ ಕ್ಯಾಂಡಲ್ ಫಾರ್ಮೇಷನ್ ಆಯಿತು, ಎನ್ಗಲ್ಫಿಂಗ್ ಕ್ಯಾಂಡಲ್ ಫಾರ್ಮೇಷನ್ ಆಯಿತು, ನಾನು ಎಂಟ್ರಿ ಆಗೋ ತನಕ ಮಾರ್ಕೆಟು ಈ ಕ್ಯಾಂಡಲ್ ಕೂಡ ಫಾರ್ಮೇಷನ್ ಆಗೋಗಿತ್ತು. ಅರೌಂಡ್ ನಾನು ಇಲ್ಲಿ ಏನೋ ಎಂಟ್ರಿ ಆಗಿದ್ದು. ಐ ಥಿಂಕ್ ಇದರಲ್ಲಿ ಇದೇನು ಕ್ಯಾಂಡಲ್ ಕಾಣಿಸ್ತಾ ಇದೆ ಇಲ್ಲಿ, ಐ ಥಿಂಕ್ 50-60% ಮೇಲೆ ನಾನು ಎಂಟ್ರಿ ಆಗಿದ್ದು. ಮಾರ್ಕೆಟ್ ಹೋಯ್ತು ಅರೌಂಡ್ ನನಗೆ ಲೈಕ್ 2000 ಇಲ್ಲ 1800 ರೂಪೀಸ್ ಪ್ರಾಫಿಟಲ್ಲೇ ನಾನು ತೋರಿಸ್ತಾ ಇತ್ತು. ಬಟ್ ನಂದು ರಿವಾರ್ಡ್ ಇದ್ದಿದ್ದು ಮೋರ್ ದೆನ್ 4000 ಮೇಲಿತ್ತು. ಏನಕ್ಕೆ ಅಂದರೆ ಒಂದು ಬ್ರೇಕ್ಔಟ್ ಝೋನಲ್ಲಿ ಇತ್ತು ಮಾರ್ಕೆಟು. ನೀವು ನೋಡ್ಬೋದು 15 ಮಿನಿಟ್ಸಲ್ಲಿ ತೋರಿಸ್ತೀನಿ. ನೋಡ್ಬೋದು ಇದು 15 ಮಿನಿಟ್ಸ್ ಚಾರ್ಟು. ಓಕೆನಾ, ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೋದು ಇದಾದಮೇಲೆ ಮೇಲ್ಗಡೆ ಎಲ್ಲೂ ಅಷ್ಟು ರೆಸಿಸ್ಟೆನ್ಸ್ ಇಲ್ಲ. ಏನಕ್ಕೆ ಅಂದರೆ ನೀವು ನೋಡಿ ಇನ್ನೊಂದು ಸಲ ತೋರಿಸ್ತೀನಿ. ಇದು 15 ಮಿನಿಟ್ಸ್ ಕ್ಯಾಂಡಲು. ಯಾವಾಗ ಇಲ್ಲಿ ಮಾರ್ಕೆಟು ಒಂದು ದೊಡ್ಡ ಬ್ರೇಕ್ ಡೌನ್ ಆಯಿತು ನೋಡ್ಬೋದು. ಇದು HDFC ಯಾವಾಗ ಒಂದು ಎಷ್ಟು ಪಾಯಿಂಟ್ ಬಿದ್ದಿತ್ತಲ್ವ, ಮೋರ್ ದೆನ್ 8% ಫಾಲ್ ಆಗಿದಾಗ ಇದು ಮಾರ್ಕೆಟ್ ಬಿದ್ದಿದ್ದು. ಇಲ್ಲಿಂದ ಇಲ್ಲಿಗೆ 1600 ಪಾಯಿಂಟ್ಸು ಗ್ಯಾಪ್ ಇದೆ. ನೀವು ನೋಡ್ಬೋದು, ಇನ್ನೊಂದು ಸಲ ತೋರಿಸ್ತೀನಿ. ಓಕೆನಾ, ಇದು 1600 ಪಾಯಿಂಟ್ಸ್ ಗ್ಯಾಪ್ ಇದೆ. ಮಾರ್ಕೆಟು ಇಲ್ಲೇ ಮಾರ್ಕೆಟ್ ಇದ್ದಿದ್ದು. ಐ ಥಿಂಕ್ 2 days 3 days ಇಲ್ಲೇ ಇದ್ದಿದ್ದು. ಯಾವಾಗ ಬ್ರೇಕ್ಔಟ್ ಆಯಿತು, ಇಲ್ಲಿ ಫಸ್ಟ್ ರೆಸಿಸ್ಟೆನ್ಸ್ ಯಾವುದೂ ಇಲ್ಲ ಈ ಮಧ್ಯದಲ್ಲಿ. ನೀವು ನೋಡ್ಬೋದು ಕರೆಂಟ್ಲಿ ಯಾವುದು ರೆಸಿಸ್ಟೆನ್ಸ್ ಇಲ್ಲ. ಈ ಥರ ರೆಸಿಸ್ಟೆನ್ಸ್ ಇಲ್ಲದೇ ಇರೋ ಜಾಗದಲ್ಲಿ ಮಾರ್ಕೆಟು ಸ್ವಲ್ಪ ಫಾಸ್ಟಾಗಿ ಮೂವ್ ಆಗುತ್ತೆ. ಐ ಥಿಂಕ್ ಏನಕ್ಕೆ ಅಂದರೆ ಮೇಲ್ಗಡೆ ಯಾರು ಸೆಲ್ ಮಾಡಿರೋದಿಲ್ಲ ಅಲ್ವಾ, ಎಲ್ಲ ಮೇಲ್ಗಡೆ ಟಾಪ್ ಮೋಸ್ಟಲ್ಲಿ ಏನು ಆಲ್ ಟೈಮ್ ಹೈ ಇದೆ ಅಲ್ಲಿ ಸೆಲ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರನೇ ಅದೊಂದು ಲಾಜಿಕ್ ಮೇಲೆ ನಾನು ಮಾರ್ಕೆಟಲ್ಲಿ ಸ್ವಲ್ಪ ಲೇಟ್ ಎಂಟ್ರಿ ಆಗಿದೆ. ಅದು ಅಂದರೆ ಯಾವಾಗ ಇದು ಬ್ರೇಕ್ಔಟ್ ಆಯಿತು, ಬ್ರೇಕ್ಔಟ್ ಆದಮೇಲೆ ನಾನು ಎಂಟ್ರಿ ಆಗಿದ್ದು. ಯಾವಾಗ ಇದು ಕ್ಯಾಂಡಲ್ ಬಂತು, ಕಲರ್ ಕ್ಯಾಂಡಲ್ ಬಂದಾದ್ಮೇಲೆ ನಾನು ಎಂಟ್ರಿ ಆದೆ. ಸೊ ಅದು ಮಾರ್ಕೆಟ್ ಫಾಲ್ಸ್ ಬ್ರೇಕ್ಔಟ್ ಆಗಿದೆ. ನಾನು ಅಂದ್ಕೊಂಡಿದ್ದೆ ಮೇಲ್ಗಡೆಯಿಂದ ಮೇಲೆ ಹೋಗುತ್ತೆ ಅಂತ. ಅರೌಂಡ್ ಲೈಕ್ 48,000 ತನಕ ಟಾರ್ಗೆಟ್ ಇದ್ದಿದ್ದು ನಂದು. ಇವಾಗ ಮಾರ್ಕೆಟ್ ಅವಾಗ ಇದ್ದಿದ್ದು 47,700 750 ತನಕ ಇದ್ದಿದ್ದು. ಇಲ್ಲಿ ಎಂಟ್ರಿ ಆಗಿದ್ದು ನಾನು. ಓಕೆನಾ, ಸೊ ಅದು ಸ್ವಲ್ಪ ಮಾರ್ಕೆಟ್ ಫೇಲ್ಯೂರ್ ಆಗಿರೋಕ್ಕೆ, ಅಂದರೆ ಬ್ರೇಕ್ಔಟ್ ಫೇಲ್ಯೂರ್ ಆಗಿರೋ ಕಣಕ್ಕೆ ನಾನು SL ಕೊಟ್ಟು ಮಾರ್ಕೆಟಿಂದ ಈಚೆ ಬಂದೆ. ಪರವಾಗಿಲ್ಲ, ತೊಂದರೆ ಇಲ್ಲ. ಮೇಯ್ನ್ ನಾವು ಮಾಡಬೇಕಾಗಿರೋದು ಸೆಕೆಂಡ್ ಹಾಫಲ್ಲಿ ನಾನು ಟ್ರೇಡ್ ಮಾಡಬಾರ್ದಾಗಿತ್ತು. ಓವರ್ ಟ್ರೇಡ್ ಮಾಡಿದ್ದಕ್ಕೆ ಇದು ಎಫೆಕ್ಟ್ ಆಗಿದ್ದು. ಸೊ ಇದೊಂದು ಲೆಸನ್ ಅಂತ ನಾನು ಕಲ್ತ್ಕೋತೀನಿ. ನನ್ನೇನು ಜನರಲ್ ಬುಕ್ಕಲ್ಲಿ ಇದೆ, ನಾನೇನು ಬುಕ್ ಮೇಂಟೈನ್ ಮಾಡ್ತೀನಿ ಜನರಲ್ಲು, ಅದರಲ್ಲಿ ನಾನು ಬರ್ದು ಇಟ್ಕೋತೀನಿ ನೆಕ್ಸ್ಟ್ ಟೈಮ್ ಓವರ್ ಟ್ರೇಡ್ ಮಾಡಬಾರ್ದು ಅಂತ. ಐ ಥಿಂಕ್ 24 ಡೇಸಲ್ಲಿ 3 to 4 days ನಾನು ಓವರ್ ಟ್ರೇಡ್ ಮಾಡಿದ್ದೀನಿ. ಪರವಾಗಿಲ್ಲ, ಮೊದಲಾರೆ ಜಾಸ್ತಿ ಮಾಡ್ತಾಯಿದ್ದೆ ಓವರ್ ಟ್ರೇಡು, 3 days ಒಂದ್ಸಲ 2 days ಒಂದ್ಸಲ. ಬಟ್ ಇವಾಗ ಟೋಟಲ್ 24 ಡೇಸಲ್ಲಿ ಜಸ್ಟ್ ನಾನು ಒಂದು 3 to 4 days ಅಂದರೆ ಒಂದು ಇಂಪ್ರೂವ್ಮೆಂಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ನೀವು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ, ನೀವು ಯಾವುದೇ ಥರ ಓವರ್ ಟ್ರೇಡ್ನ ಹೆಂಗೆ ನೀವು ಟ್ಯಾಕಲ್ ಮಾಡ್ತೀರಾ, ಇಲ್ಲಾಂದರೆ ನೀವು ಓವರ್ ಟ್ರೇಡ್ನ ಹೆಂಗೆ ಕಡಿಮೆ ಮಾಡ್ತೀರಾ ಅಂತ. ನಾನು ಕೂಡ ಅದರಲ್ಲಿ ಕಲ್ತ್ಕೋತೀನಿ. ನೀವು ಯಾವ ಥರ ಓವರ್ ಟ್ರೇಡನ್ನು ಕಡಿಮೆ ಮಾಡಿದರೆ ಅದರಲ್ಲಿ ಟ್ಯಾಕಲ್ ಮಾಡಿ ಈಚೆ ಬಂದಿದ್ರೆ. ಸೊ ಇದನ್ನು ನಾನು ಲೆಸನ್ ಆಗಿ ಕಲಿತೀನಿ. 2ನೇ ಟ್ರೇಡಲ್ಲಿ ನನ್ನ ಲಾಸ್ ಆಗಿರೋದು ನೀವು ನೋಡ್ಬೋದು. ಇನ್ನೊಂದು ಸಲ ತೋರಿಸ್ತೀನಿ. 2ನೇ ಟ್ರೇಡಲ್ಲಿ ನನಗೆ ಲಾಸ್ ಆಗಿರೋದು 1789 ರೂಪೀಸ್ ಲಾಸ್ ಆಗಿದೆ. ಇದ್ರ ಪ್ರೀವಿಯಸ್ 900 ರೂಪೀಸ್ ಮೇಲೆ ನನಗೆ ಎಕ್ಸ್ಟ್ರಾ 1000 ರೂಪೀಸ್ ಲಾಸ್ ಆಯಿತು. ಟೋಟಲ್ ನಂದು ಲಾಸ್ ಆಗಿರೋದು 817 ರೂಪೀಸ್ ಇವತ್ತು ಲಾಸ್ ಆಗಿದೆ. ನೀವು ನೋಡ್ಬೋದು, ಇದು 817 ರೂಪೀಸ್ ಲಾಸ್ ಆಗಿದೆ. ಸೊ ಇದನ್ನು ನಾನೊಂದು ಲೆಸನ್ ಆಗಿ ತೊಗೋತೀನಿ. ನೆಕ್ಸ್ಟ್ ಟೈಮಿಂದ ಓವರ್ ಟ್ರೇಡ್ ಮಾಡೋಕ್ಕೆ ಹೋಗೋದಿಲ್ಲ. ಇದು ಆರ್ಡರ್ ಬುಕ್ಕು, ನೀವು ನೋಡ್ಬೋದು. ಇನ್ನೊಂದು ಸಲ ರಿಫ್ರೆಶ್ ಕೂಡ ಮಾಡಿ ತಿಳಿಸ್ಕೊಡ್ತೀನಿ. ಇನ್ನೊಂದು ಸಲ ರಿಫ್ರೆಶ್ ಮಾಡ್ತಾಯಿದ್ದೀನಿ ನೋಡಿ. ಓಕೆನಾ, ಇದು ನಂದು ಆರ್ಡರ್ ಬುಕ್ ಆಗಿರುತ್ತೆ. ಟೋಟಲ್ ಇವತ್ತು 2 ಟ್ರೇಡಲ್ಲಿ ಫಸ್ಟ್ ಟ್ರೇಡ್ ಲಾಸು, ಫಸ್ಟ್ ಟ್ರೇಡ್ ಪ್ರಾಫಿಟು, ಸೆಕೆಂಡ್ ಟ್ರೇಡ್ ಲಾಸು. ಟೋಟಲ್ ಎಂಡ್ ಆಗಿರೋದು ಲಾಸಲ್ಲಿ ಎಂಡ್ ಆಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಹೇಳ್ಬೋದು ಅಂದರೆ, ನೆನ್ನೆ ನೋಡ್ಬೋದು ನೀವು ಮಾರ್ಕೆಟು ಪಾಸಿಟಿವಲ್ಲೇ ಕ್ಲೋಸ್ ಆಯಿತು. ಓಕೆನಾ, ಇದು 15 ಮಿನಿಟ್ಸ್ ಚಾರ್ಟು ನೋಡ್ತೀನಿ. ಇನ್ನೊಂದು ಸಲ ತೋರಿಸ್ತೀನಿ. ಓಕೆನಾ, ಇದು 15 ಮಿನಿಟ್ ಚಾರ್ಟು. ಮಾರ್ಕೆಟ್ ಯಾವಾಗ ಒಂದು ಪಾಸಿಟಿವ್ನೆಸ್ಸಲ್ಲೇ ಮೇಲ್ಗಡೆ ಕ್ಲೋಸ್ ಆಯಿತೋ, ಕ್ಲೋಸ್ ಆಗಿದ ತಕ್ಷಣ ಒಂದು ಗ್ಯಾಪ್ ಅಪ್ ಆಗಬೇಕಾಗಿತ್ತು, ಇಲ್ಲ ಫ್ಲಾಟ್ ಓಪನ್ ಆಗಬೇಕಾಗಿತ್ತು. ಮೋರ್ ದೆನ್ 180 ಪಾಯಿಂಟ್ಸ್ ಯಾವಾಗ ಗ್ಯಾಪ್ ಡೌನ್ ಆಯಿತು, ಅದೊಂದು ಪ್ಯಾನಿಕ್ ಅಂತ ನಾನು ಕರಿತೀನಿ. ಮೋರ್ ದೆನ್ 180 ಪಾಯಿಂಟ್ಸು 200 ಪಾಯಿಂಟ್ಸು ಬ್ಯಾಂಕ್ ನಿಫ್ಟಿಲಿ ಏನಾರ ಓಪನ್ ಆಯಿತು ಅಂದರೆ ಅದೊಂದು ಪ್ಯಾನಿಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಆದರೂ ಪ್ಯಾನಿಕ್ ಆದರೂ ಮಾರ್ಕೆಟು ಸೆಲ್ಲಿಂಗ್ ಬರಲಿಲ್ಲ.
ನೀವು ನೋಡ್ಬೋದು ಸೆಲ್ಲಿಂಗ್ ಬರಲಿಲ್ಲ ಮಾರ್ಕೆಟು, ಅದಕ್ಕೆ ಅದೇ ಓಲ್ಡ್ ಆಗಿ ಸಮ್ವೇರ್ ಇಲ್ಲೆಲ್ಲರ ಒಂದು ಬೇಸ್ನ ಕ್ರಿಯೇಟ್ ಮಾಡಿ ವಾಪಸ್ ಮಾರ್ಕೆಟ್ ಮೇಲೋಗಿದೆ. ಇದೇ ತೋರಿಸುತ್ತೆ ಮಾರ್ಕೆಟಲ್ಲಿ ಇನ್ನೂ ತುಂಬ ಬುಲ್ಲಿಶ್ನೆಸ್ ಬಾಕಿ ಇದೆ ಅಂತ. ಬಟ್ ಈ ವಾಲಟಿಲಿಟಿ ಇರೋ ಕಾರಣಕ್ಕೆ ಜಾಸ್ತಿ ಪಾಯಿಂಟ್ಸ್ ನಾವು ಕ್ಯಾಪ್ಚರ್ ಮಾಡೋಕ್ಕಾಗ್ತಾಯಿಲ್ಲ, ಟ್ರೆಂಡು ಕೂಡ ಸಿಗ್ತಾಯಿಲ್ಲ. ಅವತ್ತು ನೋಡ್ದಂಗೆ ನಾವು ಒಳ್ಳೆ ಟ್ರೆಂಡ್ ಕ್ಯಾಪ್ಚರ್ ಮಾಡಿದ್ದೀವಿ. ಇನ್ನೂ ಕೂಡ ನಾವು ಒಂದು ಒಳ್ಳೆ ಟ್ರೆಂಡ್ ಬರೋ ಸಾಧ್ಯತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ಇದು ನೀವು ನೋಡ್ಬೋದು, ಒಂದು ಕಪ್ ಆ್ಯಂಡ್ ಹ್ಯಾಂಡಲ್ ಥರ ನಿಮಗೆ ಫಾರ್ಮೇಷನ್ ಕಾಣಿಸ್ತಾ ಇದೆ. ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಇಲ್ಲಿಂದ ಇಲ್ಲಿಗೆ ಒಂದು ಕಪ್ಪು, ಓಕೆನಾ, ಇಲ್ಲಿಂದ ಇಲ್ಲಿ ಬಂದು ಒಂದು ಕಪ್ಪು, ಇದು ಹ್ಯಾಂಡಲ್ಲು, ಓಕೆನಾ. ಯಾರ್ಯಾರು ಗೊತ್ತಿರಲ್ಲ ನೋಡ್ಬೋದು, ಇನ್ನೊಂದ್ಸಲ ತೋರಿಸ್ತೀನಿ. ಇದು ಕಪ್ಪು, ಇದು ಹ್ಯಾಂಡಲು. ಇಲ್ಲಿಂದ ಇಲ್ಲಿಗೆ ಏನು ಪಾಯಿಂಟ್ಸ್ ಇದೆ ಅದನ್ನು ನಾವು ಅಪ್ಸೈಡಲ್ಲಿ ಪ್ರೆಡಿಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿಗೆ 800 ಪಾಯಿಂಟ್ಸ್ ಅಂದರೆ ವಾಪಸ್ ನಾವು ಇಲ್ಲಿಂದ ಅರೌಂಡ್ 47,800 ಇಲ್ಲ 47,700 ನೆಕ್ಸ್ಟ್ 700 ಪಾಯಿಂಟ್ಸ್ ಅಂದರೆ 48,200 ಇಲ್ಲ 48,000 ತನಕ ನಾವು ಒಂದು ಒಳ್ಳೆ ಟಾರ್ಗೆಟ್ ಪ್ರೆಡಿಕ್ಟ್ ಮಾಡ್ಬೋದು. ಬಟ್ ಇದು ವಾಲಟಿಲಿಟಿ ಇರೋ ಕಾರಣಕ್ಕೆ ಸ್ವಲ್ಪ ಮಾರ್ಕೆಟ್ ಸ್ಲೋ ಆ್ಯಂಡ್ ಸ್ಟಡಿ ಹೋಗ್ತಾ ಇದೆ. ಸೊ ಸಿಗುತ್ತೆ, ಮಾರ್ಕೆಟ್ ಪ್ರಾಫಿಟ್ ಸಿಗುತ್ತೆ, ಏನು ತೊಂದರೆ ಇಲ್ಲ. ನಾವು ಮೇನ್ ನನ್ನ ಕ್ಯಾಪಿಟಲ್ ಏನು ಕ್ಯಾಪಿಟಲ್ ಇದೆ ಅದನ್ನು ನಾವು ಪ್ರಿಸರ್ವ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಟ್ರೇಡ್ ಸಿಗುತ್ತೆ. ಸೊ ಅದಕ್ಕೋಸ್ಕರನೇ ನೀವೇನಾದ್ರು ಟ್ರೇಡಿಂಗ್ ಮಾಡ್ತಾರೆ ಆದಷ್ಟು ಕಡಿಮೆ ಲಾಸ್ ಆದರೂ ಪರವಾಗಿಲ್ಲ, ಕಡಿಮೆ ಲಾಸಲ್ಲೇ ಎಕ್ಸಿಟ್ ಆಗಿ, ಪ್ರಾಫಿಟ್ ಬಂದರೂ ಅಷ್ಟೇ 1:1 ನಿಮ್ದೇನು ರಿಸ್ಕ್ ರಿವಾರ್ಡ್ ಇರುತ್ತೆ ಅದರಲ್ಲೇ ಎಕ್ಸಿಟ್ ಆಗಿ. ಏನಕ್ಕೆ ಅಂದರೆ ಈ ಥರ ಒಂದು ಒಳ್ಳೆ ಮಾರ್ಕೆಟ್ ಟ್ರೆಂಡಿಂಗ್ ಸಿಕ್ಕಿದ್ರೆ ಅದರಲ್ಲಿ ನಾವು ಅದೇನು ಕ್ಯಾಪ್ಚರ್ ಮಾಡ್ತೀವಿ ಅದನ್ನು ಕ್ಯಾಪ್ಚರ್ ಮಾಡಿದ್ದು ಪ್ರಾಫಿಟಲ್ಲಿ ನಾವು ಎಕ್ಸ್ಟ್ರಾ ಇನ್ನೂ ಒಂದು 10 days 15 days ಟ್ರೇಡ್ ಮಾಡ್ಬೋದು. ಸೊ ಅದಕ್ಕೋಸ್ಕರನೇ ದಯವಿಟ್ಟು ಟ್ರೆಂಡ್ಗೋಸ್ಕರ ಕ್ಯಾಪ್ಚರ್ ಮಾಡಿ 10 ಪಾಯಿಂಟ್ಸ್ 20 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ತಾ ಬನ್ನಿ, ಏನು ತೊಂದರೆ ಇಲ್ಲ. ಯಾವಾಗ ಒಂದು ಒಳ್ಳೆ ಟ್ರೆಂಡ್ ಸಿಗುತ್ತೆ ಅದನ್ನು ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಇದು ಲೆಸನ್ನು. ಇವತ್ತು ಇದಿಷ್ಟು ಲಾಸ್ ಆಗಿರೋದು ನಂದು. ನೆಕ್ಸ್ಟ್ ನಾಳೆಯಿಂದ ಟ್ರೇಡ್ ಕಡಿಮೆ ಮಾಡ್ತೀನಿ, ನೋಡ್ಕೊಳ್ಳೋಣ ಯಾವ ಥರ ಆಗುತ್ತೆ ಅಂತ. ಟೋಟಲ್ 800 rupees 817 rupees ಲಾಸ್ ಆಗಿದೆ, 19 rupees, ಓಕೆನಾ. ಇದಿಷ್ಟು ಇವತ್ತಿನ ವೀಡಿಯೋ ಅನಾಲಿಸಿಸು ಪ್ಲಸ್ ಮಾರ್ಕೆಟ್ ಅನಾಲಿಸಿಸು.